ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ ಮನೆಯಲ್ಲೇ ಮಾಡುವಂಥ ತುಪ್ಪ ಮಾಡೋಕ್ಕೋಸ್ಕರ ನಾವು ನಂದಿನಿ ಸ್ಪೆಷಲ್ ಹಾಲು ತಗೊಂಡಿದ್ದೀವಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಎಕ್ಸ್ಟ್ರಾ ಫ್ಯಾಟ್ ಇರುವಂಥ ಹಾಲು ತಗೊಳ್ಳಿ. ನಂದಿನಿ ಬ್ಲೂ ಮತ್ತು ಗ್ರೀನ್ ತಗೋಬೇಡಿ, ಅದರಲ್ಲಿ ಬರೋದಿಲ್ಲ. ಮೊದಲು ಹಾಲು ಕಾಯಿಸೋ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಚೆಲ್ಬಿಡಿ, ಚೆನ್ನಾಗಿ ಅಲ್ಲಾಡಿಸಿ. ನಂತರ ಪಾತ್ರೆಗೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. 2 ಸ್ಪೂನ್ ಸಾಕು. ಇದು ಏನಕ್ಕೆ ಅಂದರೆ ನಾವು ಹಾಲಲ್ಲಿ ನೀರು ಹಾಕದೆ ಗಟ್ಟಿಯಾಗಿ ಕಾಯಿಸೋದ್ರಿಂದ ತಳ ಹಿಡಿಯುತ್ತೆ ಮತ್ತು ತುಂಬ ಜಾಸ್ತಿ ಸೌಂಡ್ ಬರುತ್ತೆ. ಪಟ್ ಪಟ್ ಅಂತ ಎಗರುತ್ತಲ್ಲ, ಆ ರೀತಿ ಸೌಂಡ್ ಬರುತ್ತೆ. ಅದೇನು ಬರದೇ ಇರೋ ಥರ ಹಾಲನ್ನು ನೀಟಾಗಿ ಕಾಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ದೀನಿ ಕೆಳಗಡೆ ಅಷ್ಟೇ. ಇವಾಗ 1/4 ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಾಲು ನಾವು ದಿನ ಯೂಸ್ ಮಾಡೋಕ್ಕೋಸ್ಕರ ಮೊದಲೇ ಪಕ್ಕದಲ್ಲಿ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ಹಾಲನ್ನ ಚೆನ್ನಾಗಿ ನಿಧಾನಕ್ಕೆ ಕಾಯಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಕಾಯ್ತಾ ಇದೆ ನೋಡಿ. ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಲು ಚೆನ್ನಾಗಿ ಉಕ್ಕಿದ ಮೇಲೆ ನೋಡ್ತಾ ಇದ್ದೀರಲ್ಲ, ಹಾಲು ಚೆನ್ನಾಗಿ ಉಕ್ತಾ ಇದೆ. ಈ ಥರ ಟೈಮಲ್ಲಿ ನೀವು ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದು 5 ರಿಂದ 10 ನಿಮಿಷಗಳ ಕಾಲ ಹಾಲನ್ನು ಸಿಮ್ಮಲ್ಲೇ ಬಾಯ್ಲ್ ಮಾಡ್ಕೊಳ್ಳಿ. ಹಾಲಿನಲ್ಲಿ ಇರುವ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ. ಆಗ ಕೆನೆ ಚೆನ್ನಾಗಿ ಎದ್ದೊಳುತ್ತೆ. ಹಾಲು ನಿಧಾನಕ್ಕೆ ಸಿಮ್ಮಲ್ಲಿ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಕೆನೆ ಹೆಚ್ಚಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಈಗ ನಾವು ಹಾಲನ್ನ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಹಾಲು ತಣ್ಣಗಾಗಿದ ತಕ್ಷಣ ಹೊರಗಡೆನೇ ತಣ್ಣಗಾಗಿದೆ. ಎಷ್ಟೊಂದು ಕೆನೆ ಕಟ್ಟಿದೆ ನಾವು ಸಿಮ್ಮಲ್ಲಿ ಇಟ್ಕೊಂಡಿರೋದ್ರಿಂದ. ಇದು ನಾವು ಪಕ್ಕದಲ್ಲಿ ಯೂಸ್ ಮಾಡೋಕ್ಕೋಸ್ಕರ ತೆಗೆದಿಟ್ಕೊಂಡಿರೋಂಥ ಹಾಲು. ಬೇಕಂದರೆ ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳೋಕೆ ಮುಂಚೆ ಕೆನೆ ತೆಗೆದುಕೊಳ್ಳಿ. ಈಗ ಈ ಹಾಲನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಒಂದು 6 ರಿಂದ 7 ಅವರ್ ಇಟ್ಕೊಂಡ್ರೆ ಸಾಕು. ಅಥವಾ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ದಿನ ಎಲ್ಲ ಫ್ರಿಜ್ಜಲ್ಲಿ ಬಿಡ್ಬೋದು. ಈಗ ಫ್ರಿಜ್ಜಲ್ಲಿಂದ ತೆಗೆದಿಟ್ಟಿರೋಂಥ ಹಾಲಿಗೆ ನಾವು ಕೆನೆ ತೆಗಿಯೋಣ. ಮೊದಲು ಪಾತ್ರೆ ಸುತ್ತಲೂ ಅಂಟಿರೋಂಥ ಕೆನೆನ ಬಿಡಿಸ್ಕೊಳ್ಳೋಣ ನೀಟಾಗಿ. ಸ್ಪೂನಿಂದ ಅಥವಾ ಚಾಕು ಸಹಾಯದಿಂದ ಮೊದಲು ಕೆನೆನ ಬೇರೆ ಮಾಡ್ಕೊಳ್ಳೋಣ. ನೋಡಿ, ನಾನು ಕೆನೆ ಹೇಗೆ ತಗೊಳ್ತಾ ಇದ್ದೀನಿ, ಪಾತ್ರೆಗೆ ಅಂಟಿರೋದು. ಈಗ ಈ ಹಾಲಿನ ಕೆನೆನ ನೀಟಾಗಿ ತಗೊಳ್ಳೋಣ. ನಾನು ಸ್ಪೂನಿಂದ, ನೀವು ಹೇಗೆ ಬೇಕಾದರೂ ತೆಗಿಬೋದು, ಸ್ಪೂನಿಂದ ಅಥವಾ ಸೌಟಿಂದ. ನಾನು ನಿಮಗೋಸ್ಕರ ಇದರಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಕೆನೆ ಎಷ್ಟು ದಪ್ಪಗೆ ಎಷ್ಟೊಂದು ಚೆನ್ನಾಗಿ ಕಟ್ಟಿದೆ. ಈ ರೀತಿ ತೆಗೆದು ಶೇಖರಿಸಿದಂತಹ ಈ ಕೆನೆನ ಒಂದು ಪಾತ್ರೆಯಲ್ಲಿ ಹಾಕಿ ಗಾಜಿನ ಸೀಸ ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಅದೇ ರೀತಿ ಇಟ್ಕೊಳ್ಳಿ. ಈಗ ನಾವು ತುಪ್ಪ ಬೇಯಿಸೋದಕ್ಕೋಸ್ಕರ ಮೊದಲೇ ಸಾಮಗ್ರಿ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಂತ್ಯ, ವಿಳೆದೆಲೆ ಮತ್ತು ನುಗ್ಗೆ ಸೊಪ್ಪು ಅಥವಾ ವಿಳೆದೆಲೆ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಳ್ಳಿ. ಈಗ ಫ್ರಿಜ್ಜಿಂದ ಕೆನೆ ಎಲ್ಲ ತೆಗೆದು ಈಚೆ ಇಟ್ಕೊಳ್ಳೋಣ ನಾವು. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ದೊಡ್ಡ ಮಿಕ್ಸಿ, ಜ್ಯೂಸ್ ಮಾಡೋವಂಥ ಮಿಕ್ಸಿ ಇರುತ್ತಲ್ಲ, ಅಥವಾ ಹಸಿ ರುಬ್ಬುವಂಥ ಮಿಕ್ಸಿ, ಅದನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕೆನೆ ಹಾಕ್ಕೊಳ್ಳಿ. ಒಂದು ಅರ್ಧ ಜಾರ್ ಬರೋಷ್ಟು ಕೆನೆ ಹಾಕ್ಕೊಳ್ಳಿ. ಆಮೇಲೆ ನೀರು ಮಿಕ್ಸ್ ಮಾಡಿಕೊಂಡು, ಬೇಕಾದಷ್ಟು ನೋಡಿ ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಆನ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಕೈಯಲ್ಲೇ ಮಾಡ್ಕೋಬೋದು. ಕೈಯಲ್ಲೇ ತುಂಬ ಟೈಮ್ ಹಿಡಿಯೋದ್ರಿಂದ ನಿಮಗೆ ಟೈಮ್ ಇದ್ದರೆ ಕೈಯಲ್ಲಿ ಮಾಡ್ಕೊಳ್ಳಿ. ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋರು ಮಿಕ್ಸಿ ಆನ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಎರಡೂ ಒಂದೇ ರೀತಿ ಬರುತ್ತೆ, ಎರಡರಲ್ಲೂ ಬೇರೆ ಏನು ಡಿಫ್ರೆನ್ಸ್ ಬರೋದಿಲ್ಲ. ಈಗ ಮಿಕ್ಸಿ ಆನ್ ಮಾಡ್ಕೊಳ್ಳೋಣ. ಒಂದು 3 ನಿಮಿಷದಲ್ಲಿ 2 ರಿಂದ 3 ನಿಮಿಷ ಸಾಕು, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಸದ್ಯಕ್ಕೆ ರೆಡಿ ಆಗ್ತಾ ಇದೆ.
ನೋಡಿದ್ರೆ ಇವಾಗ ಮಿಕ್ಸಿಯಲ್ಲೇ ನಮ್ಗೆ ನೀಟಾಗಿ ಕಾಣಿಸ್ತಾ ಇದೆ ಬೆಣ್ಣೆ ಸಪ್ರೇಟ್ ಆಗಿರೋದು. ಈಗ ಮಿಕ್ಸಿ ಜಾರ್ ಓಪನ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಒಂದು ಸತಿ ನೀವು ಚೆಕ್ ಮಾಡ್ಕೋಬಹುದು, ನೀಟಾಗಿ ಬೆಣ್ಣೆ ಎದ್ದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಉಳಿದಿರೋಂತಹ ಎಲ್ಲ ಬೆಣ್ಣೆನ ಇದೇ ರೀತಿ ಎಲ್ಲ ಕೆನೆನ ಇದೇ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೀವು 1 ರಿಂದ 2 ತಿಂಗಳು ಕೆನೆ ಫ್ರಿಜ್ಜಲ್ಲಿ ಇಟ್ಕೋಬಹುದು. ಈಗ ನೋಡಿ ಎಲ್ಲ ಕೆನೆ ನೀಟಾಗಿ ಬೆಣ್ಣೆ ರೆಡಿಯಾಗಿದೆ. ಬೆಣ್ಣೆ ನೀರಲ್ಲಿ ಮಿಕ್ಸ್ ಆಗೋದಿಲ್ಲ. ಸೊ ನೀವು ನೀಟಾಗಿ ಎಲ್ಲದನ್ನು ಒಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ಳಿ. ನೀವು ಯಾವ ಪಾತ್ರೆಯಲ್ಲಿ ತುಪ್ಪ ಬೇಯಿಸ್ತೀರೋ ಅದೇ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ತುಂಬ ಪಾತ್ರೆಗಳನ್ನ ಗಲೀಜು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಬರೀ ಒಂದು 15 ರಿಂದ 20 ದಿನದ ಕೆನೆ ಎಷ್ಟೊಂದು ಬೆಣ್ಣೆ ಬಂದಿದೆ. ನೀವು ಮಿಕ್ಸಿ ಹಾಕಬೇಕಾದ್ರೆ ಕೆನೆ ತಣ್ಣಗಿದ್ರೆ ತುಂಬ ಚೆನ್ನಾಗಿ ಎದ್ದೊಳುತ್ತೆ, ಬೆಣ್ಣೆ ಹೆಚ್ಚಿಗೆ ಬರುತ್ತೆ. ಪೂರ್ತಿಯಾಗಿ ಎಲ್ಲ ಬೆಣ್ಣೆನೂ ತೆಗೆದು ಹಾಕ್ಕೊಳ್ಳಿ ಒಂದು ಪಾತ್ರೆಯಲ್ಲಿ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕಿ 1-2 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಬೆಣ್ಣೆ ನಾವು ಕೆನೆಯನ್ನು ತುಂಬ ದಿನ ಸ್ಟೋರ್ ಮಾಡಿಟ್ಟಿರ್ತೀವಲ್ಲ, ಆದ್ದರಿಂದ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವ ಹೆಚ್ಚಿನ ಹಾಲಿನ ಅಂಶ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಕೆನೆ ಏನು ಕರಗೋದಿಲ್ಲ ನೀರಲ್ಲಿ, ಬರೀ ಹಾಲಿನ ಅಂಶ ಮಾತ್ರ ಹೊರಗಡೆ ಬರೋದ್ರಿಂದ ನೀವು 2 ಬಾರಿ ನೀಟಾಗಿ ತೊಳ್ಕೊಳ್ಳಿ. ಆ ನೀರೆಲ್ಲ ಬೇರೆ ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ನಾವು ಮೊದಲೇ ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನೀರೆಲ್ಲನೂ ಬಗ್ಗಿಸ್ಕೊಳ್ಳಿ ನೀಟಾಗಿ. ನೋಡಿ, ಈಗ ಇನ್ನೊಂದು ಸಾರಿ ತೊಳ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನೀವು ನೋಡಿದ್ರಲ್ಲ ಎಷ್ಟೊಂದು ವೈಟ್ಗೆ ಹೋಗ್ತಾ ಇತ್ತು ನೀರು. ಇವಾಗ ನೋಡಿ ನೀರು ಅಷ್ಟೊಂದು ಬಿಳಿ ಬಣ್ಣ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ನೀಟಾಗಿ ನಾವು ಇನ್ನೊಂದು ಸತಿ ತೊಳ್ಕೊಳ್ಳೋಣ. ಬೆಣ್ಣೆ ತೊಳೆಯೋದು ನೋಡಿ, ಈ ರೀತಿ ಒಂದು ಸೈಡಿಂದ ಬೆಣ್ಣೆ ತೆಗೆದು ಒಂದು ಉಂಡೆ ಥರ ಮಾಡ್ಕೋಬೇಕು. ಆವಾಗ ಅದರ ಸೆಂಟ್ರಲ್ಲಿ ಏನು ಹಾಲಿನ ಎಕ್ಸ್ಟ್ರಾ ಪದಾರ್ಥ ಇರುತ್ತೋ ಅದೆಲ್ಲನೂ ಹೊರಗಡೆ ಬಂದುಬಿಡುತ್ತೆ. ನೀವು ಈ ಟೈಮಲ್ಲಿ ಬೇಕಂದರೆ ಸ್ವಲ್ಪ ಫ್ರಿಜ್ ನೀರು ಅಥವಾ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಬೆಣ್ಣೆ ತುಂಬ ಗಟ್ಟಿಯಾಗಿ ಕಟ್ಕೊಳ್ಳುತ್ತೆ. ನೀವಾಗ ಚೆಕ್ ಮಾಡ್ಕೋಬಹುದು. ನೀವು ಬೆಣ್ಣೆ ತುಂಬ ಮೆತ್ತಗಿದೆ, ಸಾಫ್ಟಾಗಿದೆ ಅನ್ನೋಂಥವ್ರು ಐಸ್ ನೀರು ಹಾಕ್ಕೊಳ್ಳಿ. ಬೆಣ್ಣೆ ಇನ್ನು ನಿಮಗೆ ತುಂಬ ಗಟ್ಟಿ ಆಗುತ್ತೆ. ಈಗ ಈ ನೀರೆಲ್ಲ ಸೋಸ್ಬಿಟ್ಟಿದ್ದೀವಿ, ಇದರಲ್ಲಿ ಏನೂ ನೀರಿಲ್ಲ. ಇವಾಗ ಬರೀ ಬೆಣ್ಣೆಯನ್ನು ನಾವು ಸ್ಟವ್ ಮೇಲೆ ಇಡೋಣ. ಬೆಣ್ಣೆ ಕಾಯಿಸೋದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಪಾತ್ರೆ ತಗೊಳ್ಳಿ ಮತ್ತು ತಳ ದಪ್ಪಕ್ಕಿರಬೇಕು. ತಳ ದಪ್ಪಗಿದ್ದು ಪಾತ್ರೆ ದೊಡ್ಡದಾಗಿರಬೇಕು. ಯಾಕಂದರೆ ನಾವು ಈ ತುಪ್ಪ ಕಾಯಿಸ್ಕೋಬೇಕಾದ್ರೆ ಅದು ಉಕ್ಕುತ್ತೆ ಮೇಲೆ, ಉಕ್ಕಿ ಚೆಲ್ಲೋ ರೀತಿ ಆಗೋದ್ರಿಂದ ನಾವು ಸ್ವಲ್ಪ ಪಾತ್ರೆಯನ್ನು ದೊಡ್ಡದಾಗಿರೋದು ಇಟ್ಕೋಬೇಕು. ನೋಡಿ, ಇವಾಗ ಬೆಣ್ಣೆ ಎಲ್ಲ ಕರಗಿದೆ, ಕುದಿಯೋಕ್ಕೆ ಬರ್ತಾ ಇದೆ. ಇವಾಗ ಪೂರ್ತಿ ಮೇಲಕ್ಕೆ ಎದ್ದೊಳುತ್ತೆ. ನೀವು ಆಗಾಗ ಮಧ್ಯದಲ್ಲಿ ಕೈ ಆಡಿಸಿ, ಇದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಲಿನ ಪದಾರ್ಥ ಅಲ್ವಾ, ಅದರಿಂದ ಕೆಳಗಡೆ ತಳ ಹಿಡಿಯುತ್ತೆ. ನೀವು ಸ್ವಲ್ಪ ಮಧ್ಯದಲ್ಲಿ ಕೈ ಆಡಿಸ್ತಾ ಬೇಯಿಸ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ತುಂಬ ಹೈ ಫ್ಲೇಮಲ್ಲಿಟ್ಟು ತುಪ್ಪ ಮಾಡಬೇಡಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮತ್ತು ಸಿಮ್ಮಲ್ಲಿ ಇಟ್ಕೊಂಡು, ಸಿಮ್ಮು ಮೀಡಿಯಮ್ ಎರಡನ್ನ ಚೆಕ್ ಮಾಡ್ಕೊಂಡು ಮಾಡಿ. ತುಂಬ ಹೈ ಫ್ಲೇಮ್ ಇಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ, ತುಂಬ ಬೇಗ ಇದಾಗೋಗುತ್ತೆ. ಮೀಡಿಯಮ್ ಆಗಿ ಇಟ್ಕೊಂಡ್ರೆ ತುಂಬ ಒಳ್ಳೆ ಸ್ಮೆಲ್ಲು,
ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಆಗಿದ ತಕ್ಷಣ ಎಲ್ಲೂ ಕಟ್ಟೋದಿಲ್ಲ. ತುಪ್ಪ ಆದಮೇಲೆ ಒಂದು ದಿನ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ಒಂದು ದಿನ ಆದಮೇಲೆ ಅದು ಮರಳಾಗಿ ಬರುತ್ತೆ. ಮನೆಯಲ್ಲೇ ನಾವು ತುಪ್ಪ ತಯಾರಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ತಿ. ಮಕ್ಕಳಿಗೂ ನಮಗೂ ಎಲ್ರಿಗೂ ನಾವು ಮಕ್ಕಳಿಗೆ ಎಲ್ಲ ಒಳ್ಳೆಯದನ್ನೇ ಕೊಡ್ತೀವಲ್ಲ. ಈ ತುಪ್ಪನ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಅದರಲ್ಲಿ ಏನು ಕೆಟ್ಟದಿರೋದಿಲ್ಲ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಂದಿದೆ. ಸ್ಟವ್ನ ಮೀಡಿಯಮ್ ಟು ಲೋ ಇಟ್ಕೊಳ್ತಾ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಾಯ್ಲ್ ಮಾಡಿ. ನೀವು ಬೇಕಂದರೆ ಈ ಟೈಮಲ್ಲಿ ಸಿಮ್ಮಲ್ಲಿಟ್ಟು ಕೂಡ ನಿಮ್ಮ ಬೇರೆ ಕೆಲಸಗಳನ್ನ ನೋಡ್ಕೋಬಹುದು. ಸಿಮ್ಮಲ್ಲಿಟ್ಟರೆ ಅದು ಕುದಿಯೋದಿಲ್ಲ, ಕುದೀತಾ ಇರುತ್ತೆ, ಬಟ್ ಉಪ್ಪು ಹೋಗೋದಿಲ್ಲ. ಇಲ್ಲ ನಾವು ಇಳಿದು ನೋಡ್ಕೊಳ್ತೀವಿ ಅನ್ನಂಗಿದ್ರೆ ಅಲ್ಲೇ ನಿಂತು ನೋಡ್ಕೋಬಹುದು. ನೋಡಿ ಇವಾಗ ಆಗ್ತಾ ಇದೆ. ಇವಾಗ 80% ಆಗೋಗಿದೆ. ಇವಾಗ ಇದು ತುಪ್ಪ ಬಿಡೋ ಸ್ಟೇಜ್ ಬಂದಿದೆ. ನೀವೊಂದು ಸತಿ ನೀಟಾಗಿ ನೋಡ್ಬೋದು. ಸೈಡಲ್ಲೆಲ್ಲನೂ ತುಪ್ಪ ಬಿಡ್ತಾ ಇದೆ. ಸೆಂಟ್ರಲ್ಲೂ ನೋಡಿ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸೈಡಲ್ಲಿ ಪಾತ್ರೆಗೆ ಅಂಟಿರೋಂಥದ್ದನ್ನೆಲ್ಲನೂ ಒಳಗಡೆ ಬೇಯುವಂಥ ಕಡೆ ಅದನ್ನೆಲ್ಲನೂ ಹಾಕಿ ತಳ ಹಿಡಿದಂಗೆ ಮತ್ತು ಸೈಡಲ್ಲೆಲ್ಲ ಅಂಟಿದಂಗೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಒಂದು 5 ನಿಮಿಷದಲ್ಲೇ ತುಪ್ಪ ರೆಡಿ ಆಗೋಗುತ್ತೆ. ಎಣ್ಣೆ ಥರ ಬಿಡ್ತಾ ಇದೆ ನೋಡಿ ತುಪ್ಪ ನೀಟಾಗಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ನೀಟಾಗಿ ಎಲ್ಲ ಡಿವೈಡ್ ಆಗ್ತಾ ಇದೆ. ಅದರಲ್ಲಿ ನಿಮಗೆ ಕಾಣಿಸ್ತಾ ಇರೋ ಆ ಬಿಳಿ ಪದಾರ್ಥ ಎಲ್ಲನೂ ಆಯಿಲಿ ಥರ ಆಗುತ್ತೆ. ಅದೆಲ್ಲ ತುಪ್ಪ ಆಗುತ್ತೆ. ಮತ್ತು ಆ ಬೆಳ್ಳಗೆ ಏನು ಕಾಣಿಸ್ತಾ ಇದೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ನೀವು ಸ್ಟವ್ ಮೇಲೆ ಇಟ್ಕೊಂಡ್ರೆ ಸಾಕು. ಈ ಟೈಮಿಗೆ ಬಂದಾಗ ತುಂಬ ಫಾಸ್ಟಾಗಿ ಆಗೋಗುತ್ತೆ. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಮಾಡಿ. ನೋಡಿ ಎಲ್ಲ ರೆಡಿ ಆಗ್ತಾ ಇದೆ. ಇವಾಗ ನಾವಿವಾಗ ಪೂರ್ತಿಯಾಗಿ ತುಪ್ಪ ಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ಪೂರ್ತಿ ತುಪ್ಪ ಬಿಟ್ಟಿದೆ. ಈಗ ಆ ವೈಟ್ ಕಲರ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಒಂದು 10ರಿಂದ 15 ಮೆಂತ್ಯ ಕಾಳು, 1-2 ವೀಳ್ಯದೆಲೆ ಅಥವಾ ನುಗ್ಗೆ ಸೊಪ್ಪು, ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ, ನಿಮ್ಮಿಷ್ಟ. ನಾನು 2 ಗಿಡದಿಂದ ಕಿತ್ಕೊಬಂದಿದ್ದೆ ನಿಮಗೆ ತೋರಿಸೋಕ್ಕೋಸ್ಕರ, ಅದಕ್ಕೋಸ್ಕರ 2 ಹಾಕಿದ್ದೀನಿ. 2 ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಬೇಕಂದರೆ ಆಪ್ಷನಲ್. ನಾನು ರೆಗ್ಯುಲರ್ ಆಗಂತೂ ಅರಿಶಿನ ಹಾಕೋದಿಲ್ಲ. ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ 1 ಪಿಂಚ್ ಅರಿಶಿನ ಹಾಕಿದ್ದೀನಿ. ನೋಡಿ ಇವಾಗ ನಾವು ಎಲೆ ಏನು ತೊಳೆದಿಟ್ಬಿಟ್ಟು ಹಾಕಿದ್ವಲ್ಲ, ಆ ಎಲೆಯಲ್ಲಿರುವಂತಹ ನೀರು ಚಿಟಪಟ ಅಂತ ಇರುತ್ತೆ. ಆ ಪೂರ್ತಿ ಎಲೆಯಲ್ಲಿರುವಂಥ ನೀರಿನಾಂಶ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗೋಗಿದೆ. ಆ ನೀರಿನಾಂಶ ಹೋದರೆ ಸ್ಟವ್ ಆಫ್ ಮಾಡಬೇಕು. ನಿಮಗೇನಾದರೂ ಈ ಟೈಮಲ್ಲಿ ಹೇಗೆ ನಮಗೆ ಗೊತ್ತಾಗೋದು ತುಪ್ಪ ಸರಿ ಹೋಗಿದೆಯಾ ಇಲ್ವಾ ಅಂತ ಏನಾದರೂ ಸಣ್ಣ ಡೌಟ್ ಬಂದರೆ ನೀವು ಇದರಲ್ಲಿ ಒಂದು ಕೆಲಸ ಮಾಡ್ಬೋದು. 1-2 ಡ್ರಾಪ್ ನೀರು ಹಾಕ್ಕೊಳ್ಳಿ, ಅಥವಾ 1/4 ಟೀ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಅದರಲ್ಲಿ. ಆಗ ನೀರು ಬಿದ್ದಾಗ ಚಟಪಟ ಅನ್ನತ್ತಲ್ಲ, ಆಗ ತುಪ್ಪ ಪ್ಯೂರಿ ತುಪ್ಪ ರೆಡಿಯಾಗಿರೋದ್ರಲ್ಲಿ ನೀರು ಹಾಕಿದ್ದೀವಿ ಅಂತ ಅರ್ಥ. ಆ ನೀರನ್ನು ಇಮ್ಮರೋವರೆಗೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಆ ಸೌಂಡ್ ನಿಂತೋದ್ರೆ ಇನ್ನು ಟಕ್ ಅಂತ ಸ್ಟವ್ ಆಫ್ ಮಾಡಿಬಿಡಿ. ನೋಡಿ ಇವಾಗೆಲ್ಲ ಸೊಪ್ಪು ನೀರೆಲ್ಲ ಹೊರಟೋಗಿದೆ. ಇವಾಗ ಪೂರ್ತಿ ಬಬಲ್ಸ್ ಆಗಿ ಪೂರ್ತಿ ಮೇಲಕ್ಕೆ ಬರುತ್ತೆ.
ನೋಡಿದ್ರ ಎಲ್ಲ ನೀಟಾಗಿ ಬಬಲ್ಸ್ ಬರ್ತಾ ಇದೆ. ಇವಾಗ ನೀವು ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ 1-2-3 ಡ್ರಾಪ್ ನೀರು ಹಾಕ್ಕೊಳ್ಳಿ. ಇವಾಗ ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ ಅಲ್ಲ, ಆ ಸೌಂಡ್ ಹೋಗೋವರೆಗೂ ಬಿಟ್ಬಿಡಿ. ಆ ಸೌಂಡ್ ಎಲ್ಲ ನೀಟಾಗಿ ಕಡಿಮೆ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡಿ. ಸ್ಟವ್ ಆಫ್ ಮಾಡಿದ ತಕ್ಷಣ ಪಾತ್ರೆನ ಸ್ಟವ್ ಮೇಲಿಂದ ಕೆಳಗಡೆ ಇಟ್ಕೊಳ್ಳಿ. ಯಾಕಂದರೆ ತುಪ್ಪ ಎಷ್ಟೊಂದು ಬಿಸಿ ಇರುತ್ತೆ ಅಂದರೆ ನೀವು ಪಾತ್ರೆ ಕೆಳಗಡೆ ಇಟ್ಟ ಮೇಲೂ ಇನ್ನೂ ಬಾಯ್ಲ್ ಆಗ್ತಾನೇ ಇರುತ್ತೆ ಅದು. ಮತ್ತು ಕೆಳಗಡೆ ಇಟ್ಟ ಮೇಲೆ ಪೂರ್ತಿ ತಣ್ಣಗಾಗಲಿ, ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ. ಮುಚ್ಚಳ ಹಾಕಿದ್ರೆ ಹಾವಿಗೆ ಮತ್ತೆ ನೀರು ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಈಗ ಪೂರ್ತಿ ತಣ್ಣಗಾಗಿರೋಂಥ ತುಪ್ಪನ ಯಾವುದಾದ್ರೂ ನಿಮಗೆ ಬೇಕಾಗಿರೋಂಥ ಬೌಲ್ಗೆ ಸೋಸಿಟ್ಕೊಳ್ಳಿ. ನೀಟಾಗಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡ್ತಾ ಸೋಸಿ ಪೂರ್ತಿ ತುಪ್ಪ ಈಚೆ ಬರುತ್ತೆ. ಒಂದು ದಿನ ಪೂರ್ತಿ ಬಿಟ್ಟರೆ ನೀಟಾಗಿ ಮರಳಾಗಿ ಕಟ್ಟುತ್ತೆ ತುಪ್ಪ. ನಾವು ಈ ಸೋಸಿರೋ ತುಪ್ಪನ ಒಂದು 4 ಅವರ್ ಬಿಟ್ಟು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಒಂದು 4 ಅವರ್ ಬಿಟ್ಟು ನೋಡೋಣ ಎಷ್ಟು ನೀಟಾಗಿದೆ ಅಂತ ಹೇಳಿ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಗೆ ಪ್ರೆಸ್ ಮಾಡಿಕೊಂಡ್ರೆ ಅದರಲ್ಲಿ ಎಷ್ಟೊಂದು ತುಪ್ಪ ಇರುತ್ತಲ್ಲ ಅಷ್ಟು ತುಪ್ಪ ವಾಪಸ್ ಬರುತ್ತೆ. ಇವಾಗ ಈ ಮಿಕ್ಕಿರೋಂಥ ಐಟಮ್ ಏನು ಮಾಡಬೇಕು ಅಂತ ನಿಮಗೆ ಟೆನ್ಷನ್ ಇದ್ದರೆ ಯಾವುದಾದ್ರೂ ಮಸಾಲೆ ಸಾರು ಅಥವಾ ಸೊಪ್ಪು ಪಲ್ಯ ನೀವು ಅಡುಗೆ ಮಾಡೋ ಯಾವುದೇ ಐಟಮಲ್ಲಿ ಮಿಕ್ಸ್ ಮಾಡ್ಕೋಬೋದು. ತುಂಬ ಟೇಸ್ಟಿ ಇರುತ್ತೆ.